ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. चलो भाई देखो अब मैं क्या करता हूँ. ಮುಂಜು ಮುಂಜಾನೆ ಎದ್ದು ಕೋಳಿ ಫಾರ್ಮ್ ಕಡೆ ಬಂದು ಕೋಳಿ ಫಾರ್ಮ್ನೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಎರಡು ಸೈಡಿನ ತಾಡ್ಪದ್ರೆ ಒಂದು ಮ್ಯಾಲೆ ಇಟ್ಟು ಕಟ್ಕೊಂಡು ಮತ್ತೆ ಸೀದಾ ವಾಪಸ್ ಮನೆ ಕಡೆ ಹೋಗಾಕತ್ತೀನಿ. ಮನೆ ಕಡೆ ಹೋಗಿ ಅಲ್ಲಿ ದಪ್ಪ ಹತ್ತಿ ಇರಲಿಲ್ಲ, ಅದ್ರ ಸಂಬಂಧ ಎರಡು ಆಕಳ ಇದು ಕಟ್ಟಾಕತ್ತೀವು. ನಮ್ಮಪ್ಪ ಇದ್ರೆ ಅವರೇ ಆಕಳಗಳೆಲ್ಲ ನೋಡ್ಕೊತಿದ್ರು, ಅವರಿಲ್ಲ. ಅದ್ರ ಸಂಬಂಧ ನಾವು ತೊಗೊಂಡು ಕಟ್ಟೋದು ಮಾಡೋದು ನಡತೈತಿ. ಹಂಗೆ ಮುಂಜಾನೆ ಜಳಕ ಮಾಡಿ ನಾವು ಹೋಗಾಕತ್ತೀವಿ. ಕಲ್ಲು ಇಳ್ಯಾಕ ಯಾವ ಕಲ್ಲಪ್ಪ ಅಂದ್ರೆ ದ್ರಾಕ್ಷಿ ಕಲ್ಲ. ಅಲ್ಲೇ ನಮ್ಮ ಬಾಜು ಹೊಲ್ದಾನವರು ದ್ರಾಕ್ಷಿ ಇಟ್ಟು ಕಡಿದ್ರು, ಅವ್ರು ಇಟ್ಟು ಕಲ್ಲು ಇಟ್ಟು ಮಾರಾಕತ್ತಿರು. ಅದ್ರ ಸಂಬಂಧ ಅದೇ ಕಲ್ಲು ನಾವು ಕೊಂಡು ತೊಗೊಂಡಿದ್ದೆವು. ಅವು ನಮಗೇನು ಹೇಳಿರಪ್ಪ ಅಂದ್ರೆ 7 ಫೂಟಿನ ಕಲ್ಲು ಅಂದಿದ್ರು. ಅದು ಅವು 7 ಫೂಟಿನೂ ಇದ್ದಿದ್ದಿಲ್ಲ, 6 ಫೂಟಿನೂ ಇದ್ದು. ಅವೇ ತೊಗೊಂಡಿದ್ದಕ್ಕೆಲ್ಲ ವಾಪಸ್ ಅವ್ರ ಹೊಲಕ್ಕೆ ಒಯ್ದು ಬಿಡಾಕತ್ತೀವು. ತೊಗೊಂಡು ಬಂದಿದ್ದ ಕಲ್ಲೆಲ್ಲ ವಾಪಸ್ ಕೊಟ್ಟು ನಾ ಮತ್ತು ನಮ್ಮ ದೋಸ್ತ ಇಬ್ಬರು ಕೂಡಿ ಹಳಿ ಹೊಲಕ್ಕೆ ಹೋಗಾಕತ್ತೀವು. ಹಳಿ ಹೊಲಕ್ಕೆ ಎದಕ್ಕೆ ಹೋದೆವಪ್ಪ ಅಂದ್ರೆ ಅಲ್ಲಿ ಹೋಗಿ ಬಾದಿನ ಆಗಿತ್ತು. ಅದರ ಸಂಬಂಧ ನಾ ಮತ್ತು ನಮ್ಮ ದೋಸ್ತ ಇಬ್ಬರು ಕೂಡಿ ಹಳಿ ಹೊಲಕ್ಕೆ ಇಟ್ಟು ಹೋಗಿ ಬಂದೆವು. ಹಳಿ ಹೊಲ್ದಂದು ವಾಪಸ್ ಬರುವಾಗ ನಮ್ಮ ಅಣ್ಣಂದು ದ್ರಾಕ್ಷಿ ಪಡೆದಾಗಿಟ್ಟು ದ್ರಾಕ್ಷಿ ಹಿಟ್ಟು ಹಣ್ಣಾಗಿವು. ನಾ ಮತ್ತು ನಮ್ಮ ದೋಸ್ತ ಇಬ್ಬರು ಕೂಡಿ ದ್ರಾಕ್ಷಿ ಹಿಟ್ಟು ತಿಂದೆವು. ಕೂಡ ದ್ರಾಕ್ಷಿ ತಿಂದು ಮತ್ತು ನಮ್ಮ ದೋಸ್ತಗೆ ಊರಾಗ ಬಿಟ್ಟೆ. ಅವನಿಗೆ ಅಲ್ಲಿ ಬಿಟ್ಟಿಗೆ ನಾ ಕೋಳಿ ಫಾರ್ಮ್ ಕಡೆ ಹೋದ್ನಿ. ಕೋಳಿ ಫಾರ್ಮ್ ಹೋಗೋಟಿಗೆ ಅಲ್ಲಿ ಸಾಸಿವೆ ಗಿಡ ಇರ್ತಿದ್ದು. ಅದ್ರಾಗ ಹಾಗೆ ಸ್ವಲ್ಪ ಹೊತ್ತು ತಿರುಗಾಡಿ ಮಾಡಿ ಆಮೇಲೆ ಅದ್ರಾಗ ಸೌಂತಿಕಾಯಿ ಗಿಡ ಇದ್ದು. ಅದರ ಸಂಬಂಧ ಅಲ್ಲಿ ಸೌಂತಿಕಾಯಿ ಕರ್ಕೊಂಡು ಯಾರಿಗೆ ಕಾಣಿಸ್ಲಾರಂಗೆ ತಿನ್ಕೋತ ವಾಪಸ್ ಹೊರಗೆ ಬರಾಕ್ತಿದ್ದೆ. ಹೊಸ ಇವತ್ತೊಂದು ಪೇರುಕಾಯಿ ಮತ್ತು ಚಿಕ್ಕಕಾಯಿ ಎರಡು ತೊಗೊಂಡು ತಿನ್ಕೋತ ಕೂತಿದ್ನಿ. ಟೈಮ್ ಆದಮೇಲೆ ಕೋಳಿ ಫಾರ್ಮ್ನಾಗ ಹೋಗಿ ಅಲ್ಲಿದೆಲ್ಲ ಕೆಲಸವನ್ನು ಮಾಡಿಕೊಂಡು ತಾಡ್ಪತ್ರೆ ತೆಳಗೆ ಇಸ್ಕೊಂಡು ಬಿಟ್ನಿ. ಇಲ್ಲಿ ಮಿನಿ ಬ್ಲಾಗ್ ಎಂಡ್ ಮಾಡಿ ನಾಳೆ ಸಿಗೋಣ.